ಸಿಲಿಂಡರ್ ವಿತರಣಾ ಸಂಸ್ಥೆಗಳ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದ್ರು. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇನ್ನು ಮುಂದೆ ರಾಜ್ಯಕ್ಕೆ ನಿತ್ಯ 10,000 ಗ್ಯಾಸ್ ಪೂರೈಕೆ ಆಗಬೇಕು. ಕಮರ್ಷಿಯಲ್ ಸಿಲಿಂಡರ್ಗೆ ರಿಜಿಸ್ಟರ್ ಮಾಡಿಕೊಳ್ಬೇಕು. ಅಧಿಕಾರಿಗಳ ಸಭೆ ಬಳಿಕ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿರೋದೀಗ 9,000 ಬದಲು 10,000 ಸಿಲಿಂಡರ್ ಪೂರೈಕೆ ಮಾಡಬೇಕು. ಕೇಂದ್ರ ನೀಡ್ತಾ ಇದ್ದಂತಹ 9,000 ಸಿಲಿಂಡರ್ ಸಂಖ್ಯೆ ಈಗ ಏರಿಕೆ ಆಗಿದೆ 10ಕ್ಕೆ. ಸಿಎಂ ಕೇಂದ್ರಕ್ಕೆ 2ನೇ ಪತ್ರವನ್ನು ಬರೆದಿದೆ. ಬಳಿಕ ಸ್ಪಂದನೆ ನಮಗೆ ಸಿಕ್ಕಿದೆ. ಹಾಗಾಗಿ ಕೇಂದ್ರದ ಸೂಚನೆ ಮೇರೆಗೆ ಸಿಲಿಂಡರ್ ಸಂಖ್ಯೆ ಹೆಚ್ಚಳ ಆಗುತ್ತೆ. ರಾಜ್ಯಕ್ಕೆ 10,000 ಸಿಲಿಂಡರ್ ನೀಡಲಿದ್ದಾರೆ ಕೇಂದ್ರ ಅಂತ ಈಗ ಹೇಳ್ತಿದ್ದಾರೆ KH ಮುನಿಯಪ್ಪ. ಮಧ್ಯಪ್ರಾಚ್ಯದ ಯುದ್ಧದಿಂದ ಈಗ ನಮ್ಮ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ, ಕಮರ್ಷಿಯಲ್ ಗ್ಯಾಸ್ನ ಏನು ಬಳಕೆ ಮಾಡ್ತಾ ಇದ್ರು ಅದು ಸಿಗ್ತಾನೇ ಇಲ್ಲ. ಜನ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಬೇಕು, ಕಮರ್ಷಿಯಲ್ ಸಿಲಿಂಡರ್ ಬೇಕು ಅಂತ ಅಷ್ಟು ಒದ್ದಾಡ್ತಾ ಇದ್ರು ಕೂಡ ಸರ್ಕಾರ ಏನೂ ಮಾಡದಂತಹ ಪರಿಸ್ಥಿತಿಯಲ್ಲಿದೆ. ಈಗ KH ಮುನಿಯಪ್ಪ ಅವರು ಒಂದಷ್ಟು ಸಭೆಗಳನ್ನು ಮಾಡಿ ಮಾತನಾಡಿ ತದನಂತರ ಈಗ ಕಮರ್ಷಿಯಲ್ ಸಿಲಿಂಡರ್ಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆಗ ಅಧಿಕಾರಿಗಳ ಸಭೆ ಬಳಿಕ ಇವಾಗ KH ಮುನಿಯಪ್ಪ ಹೇಳಿಕೆ ಕೊಟ್ಟಿರೋದು 9,000 ಬದಲು 10,000 ಸಿಲಿಂಡರ್ ಪೂರೈಕೆ ಆಗುತ್ತೆ. ಕೇಂದ್ರ ನೀಡ್ತಾ ಇರೋ 9,000 ಎಲ್ಗೂ ಸಾಕಾಗಲ್ಲ. ಹಾಗಾಗಿ ಈಗ 10ಕ್ಕೆ ಏರಿಕೆಯಾಗಿದೆ ಅಂತ KH ಮುನಿಯಪ್ಪ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡಿದ್ದಾರೆ. ಅದೇನು ನೋಡೋಣ ಬನ್ನಿ. ನಾವು ಮೊಟ್ಟ ಮೊದಲನೇದಾಗಿ ಇಂಥ ಕ್ರೈಸಿಸ್ ಅಲ್ಲಿ ಅಟ್ಲೀಸ್ಟ್ ಕಮರ್ಷಿಯಲ್ ಸಿಲಿಂಡರ್ಸ್ ಕೊಡೋಕ್ಕೆ 20%ಗೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಎರಡನೇದು, ಈಗ ಕನಿಷ್ಠ 50% ಕೊಟ್ಟರೆ ಮಾತ್ರ ಹೋಟೆಲ್ ನಡೆಯೋಕ್ಕಾಗುತ್ತೆ, ಅಲ್ಲದಿದ್ದರೆ ಅವ್ರಿಗೆ ಕಷ್ಟ ಆಗ್ತದೆ ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡೋಣ. ಮೂರನೇ ವಿಷಯ, ಈಗ ಯಾವ ರೀತಿ ಹಂಚಿಕೆ ಮಾಡಿಕೊಳ್ಬೇಕಂದ್ರೆ, ಈಗ ಕೊಟ್ಟಿರೋದರಲ್ಲಿ ನಾವು ಸುಮಾರು 10,000 ಸಿಲಿಂಡರ್ನ ಪ್ರತಿದಿನ ಕಮರ್ಷಿಯಲ್ಗೆ ಕೊಡ್ತಾರೆ. 20% ಅಂದರೆ ಅವರು ಸುಮಾರು ಎಲ್ಲ ಸೇರಿ 45,000 ಸಿಲಿಂಡರ್ ಉಪಯೋಗಿಸ್ತಾರೆ. ಅದರಲ್ಲಿ ನಾವು ಈಗ 10,000 ಸಿಲಿಂಡರ್ ಇವ್ರಿಗೆ ಕೊಡ್ತೀವಿ. ಜೊತೆಗೆ 2,500 ಇಂದ 3,000 ಸಿಲಿಂಡರನ್ನು ಆಟೋ ಗ್ಯಾಸಿಗೆ ಕೊಡ್ತಾಯಿದ್ವಿ. ಬೇರೆ ಬೇರೆ ಐಟಮ್ ಸೇರಿ ಸುಮಾರು 15,000 ಇಂದ 16,000 ನಾವು ಕಮರ್ಷಿಯಲ್ಗೆ ಕೊಡ್ತಾಯಿದ್ವಿ. ನೇರವಾಗಿ ಹೋಟ್ಲ್ ಇಂಡಸ್ಟ್ರಿ ಮತ್ತು ಬೇರೆ ಒಂದು 3-4 ಐಟಮ್ ಇದೆ, ಅವ್ರಿಗೆ ನಾವು 10,000 ನೋಡಿ ಸಪ್ರೇಟ್ ಇದೆ. ಹಾಸ್ಪಿಟಲ್ ಆಸ್ಪತ್ರೆ ಅಲ್ಲ, ಇದು 20% ಇಲ್ಲಿ ಬಂದಿದೆ. ರೆಸ್ಟೋರೆಂಟ್ಸ್, ಧಾಬಾಸ್, ಹೋಟೆಲ್ಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಇಂದಿರಾ ಕ್ಯಾಂಟೀನ್, ಕಮ್ಯುನಿಟಿ ಕಿಚನ್ಸ್, PGs, ಕಾರ್ಪೊರೇಟ್ ಕ್ಯಾಂಟೀನ್ಸ್, ಸ್ಪೋರ್ಟ್ಸ್, ಹೋಟೆಲ್ಸ್, ಆಲ್ ಫೆಸಿಲಿಟೀಸ್ಗೆ 10,000 ಸಿಲಿಂಡರನ್ನು ಕೊಡ್ತಾರೆ. ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಫಿಶರೀಸ್, ಜಿಯೋಲಾಜಿಕಲ್ ಪಾರ್ಕ್, ಪೌಲ್ಟ್ರಿ ಆ್ಯಂಡ್ ಸರ್ವಿಸ್, ಸಿರಿಕಲ್ಚರ್, ಹ್ಯಾಚರಿ ಇಂಡಸ್ಟ್ರಿ, ಇದಕ್ಕೆ ಒಂದು 500 ಸಿಲಿಂಡರ್ ಕೊಡ್ತಾರೆ. ಅದಾದ್ರೂ ಬೇರೆ ಪ್ರಯಾರಿಟಿ ಒಂದು ಯಾವುದೋ ಒಂದು ಕಾರ್ಯಕ್ರಮ ಬರ್ತದೆ, ಒಂದು ಫಂಕ್ಷನ್ ಬರ್ತದೆ, ಇಂಥವು ಎಕ್ಸ್ಟ್ರಾರ್ಡಿನರಿಗೆ ಅವರು 205 ಸಿಲಿಂಡರ್ ಟೋಟಲ್ 3 ಕಂಪ್ನಿಯಿಂದ ಇಟ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವರು ಅರ್ಜಿ ಹಾಕ್ಕೋಬೇಕಾಗುತ್ತೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಗೇಲ್ ಕಂಪನಿ ಇದೆಯಲ್ಲ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲಿಗೆ ನೋಂದಾವಣಿ ಮಾಡಬೇಕು. 1 ವಾರದೊಳಗಡೆ ಯಾರು ಈ BPL, IOC, HPCL ಉಪಯೋಗಿಸುವಂಥವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಬಟ್ ಅವರ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಇದನ್ನು ನಾವು ಸಲಹೆಯನ್ನು ಮಾಡಿದ್ದೀವಿ. ಇದನ್ನು ಕಾನೂನು ಕೇಂದ್ರ ಸರ್ಕಾರ ಹೇಳಿದೆ. ನಮಗೆ ರಿಜಿಸ್ಟ್ರ್ ಯಾರಿದ್ದಾರೆ ಅಂತ ಗೊತ್ತಾಗದಿದ್ರೆ ಸಿಲಿಂಡರ್ ಯಾರು ತಗೊಂಡು ಹೋಗ್ತಾರೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾರೋ ಬಂದು ಆ ಸಿಲಿಂಡರ್ ತಗೊಳ್ತಾರೆ, ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗ್ತದೆ. ಇಂಥವನ್ನೆಲ್ಲ ತಡಿಬೇಕಾದ್ರೆ ನಾವು ಗೇಲ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ 1 ವಾರ ಟೈಮ್ ಇದೆ. ಅದು ಇವತ್ತೇ ಮಾಡಬೇಕಂತ ಕೇಂದ್ರ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಅದನ್ನು ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ, 1 ವಾರದೊಳಗಡೆ ಎಲ್ಲ ಕಮರ್ಷಿಯಲ್ ಉಪಯೋಗಿಸುವಂಥವರು ಆ ಸಂಸ್ಥೆಗಳಲ್ಲೂ ಹೋಟೆಲ್ ಮೇಜರಾಗಿ ಇವರು ಗೈಲ್ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿದ್ರು. ಉದ್ದೇಶ ಏನಂದರೆ
ಮುಂದಿನ ದಿನಗಳಲ್ಲಿ ಗೈಲು ಕೂಡ ಹೆಚ್ಚಿನ ರೀತಿಯಲ್ಲಿ ಸಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಳ್ತಾರೆ. ಈಗ ನಾವು ಮೊಟ್ಟ ಮೊದಲನೇದಾಗಿ ಇಂಥ ಕ್ರೈಸಸ್ಸಲ್ಲಿ ಅಟ್ಲೀಸ್ಟ್ ಕಮರ್ಷಿಯಲ್ ಸಿಲಿಂಡರ್ಸ್ ಕೊಡೋಕ್ಕೆ 20%ಗೆ, ಡೊಮೆಸ್ಟಿಕ್ ಸಂಬಂಧಪಟ್ಟಂಗೆ 25 ದಿನವರೆಗೂ ಕೂಡ ಸಿಟಿಗಳಲ್ಲಿ ಇರೋರಿಗೆ 25 ದಿನ ಆಗ್ತಾನೆ ಅವ್ರು ರಿಜಿಸ್ಟರ್ ಮಾಡ್ಬೋದು, ಮತ್ತೆ ಸಿಲಿಂಡರ್ ಕೊಡ್ತಾರೆ. ಹೆಚ್ಚಿಗೆ ಅನ್ನೆಸರಿಯಾಗಿ ರಿಜಿಸ್ಟರ್ ಮಾಡೋದು, ಫೋರ್ಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾವು ಇದು ಕಾನೂನುಬದ್ಧವಾಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆ ರೀತಿ ಮಾಡಿದರೆ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ನಲ್ಲಿ ಅವ್ರ ಮೇಲೆ ಕ್ರಮ ತಗೊತೀವಿ. ಯಾವುದೇ ಡಿಸ್ಟ್ರಿಬ್ಯೂಟರ್ಶಿಪ್ಗೆ ಹೋಗಿ ತೊಂದರೆ ಕೊಡಬಾರ್ದು. ನಿಮ್ಗೆ 25 ದಿನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅದಾದಮೇಲೆ ಬುಕ್ ಮಾಡಿದ್ರೆ ಮತ್ತೆ ಒಂದು ಸಿಲಿಂಡರ್ ಕೊಡ್ತಾರೆ. ಅದು ಬರೋದು ಹಳ್ಳಿಗಳ ಕಡೆ, ಗ್ರಾಮಾಂತರದಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಕೊಡ್ತಾರೆ. ಅವರು ಕೂಡ 45 ದಿನ ಆದಮೇಲೆ ಮತ್ತೆ ಅವ್ರು ರಿಜಿಸ್ಟರ್ ಮಾಡ್ಬೋದು, ಅವ್ರಿಗೆ ಸರ್ಪ್ರೈಸ್ ಮಾಡ್ತಾರೆ. ಆದರೆ ಇದು ರೆಗ್ಯುಲರ್ ಆಗಿ ನಡೀತದೆ, ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಸಂಬಂಧಪಟ್ಟ